ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರವಿಕಿರಣ್ ಪುಣಚ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಎಸ್, ಇಷ್ಟು 9 ತಿಂಗಳ ಕಾಲ ದಿಲ್ಲಿ ಗಡಿ ಭಾಗದಲ್ಲಿ ನಡೀತಾ ಇದ್ದಂತ ರೈತರ ಪ್ರತಿಭಟನೆಯಲ್ಲಿ ದೇಶವ್ಯಾಪಿಯಾಗಿ ಬೇರೆ ಬೇರೆ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಭಾಗಿಯಾಗಿದ್ದವು. ಸೊ BKS ಭಾರತೀಯ ಕಿಸಾನ್ ಸಂಘ ತುಂಬಾ ಸೈಲೆಂಟ್ ಆಗಿತ್ತು, ಒಬ್ಬ ಮೂಕ ಪ್ರೇಕ್ಷಕನಾಗಿತ್ತು. ಬಟ್ ಇವಾಗ ಎಸ್ ಇಲ್ಲ, ನಾವು ಕೂಡ ಪ್ರತಿಭಟನೆ ನಡೆಸ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಿ? ಇಲ್ಲ, ಆಂತರಿಕವಾಗಿ ಭಾರತೀಯ ಕಿಸಾನ್ ಸಂಘ ಡೇ 1 ಇಂದ ಕೂಡ ಈ ಕಾಯ್ದೆಯಿಂದಾಗಿ ರೈತರಿಗೆ ಮತ್ತು ದೇಶದ ಜನತೆ ಮೇಲೆ ಬಹಳ ದುಷ್ಪರಿಣಾಮ ಬೀರ್ತದೆ ಅಂತ ಹೇಳ್ತಕ್ಕಂಥ ಆತಂಕವನ್ನ ಹೇಳಿತ್ತು. ಮತ್ತು ಆಂತರಿಕವಾಗಿ ಸರ್ಕಾರಕ್ಕೆ ಪದೇ 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 ಈ ಒತ್ತಡವನ್ನ ಕೊಡ್ತಾ ಇತ್ತು. ಈಗ ಆಗಸ್ಟ್ 31 ನನಗೆ ಅವರು ಕೊಟ್ಟಂತ ಕೊನೆಯ ದಿನಾಂಕ ಮುಗಿದೋಯ್ತು, ಗಡುವು. ಹೌದು. ಇನ್ನು ಅವರು ಕೂಡ ಬೀದಿಗಿಳಿಯುವಂತ ಒಂದು ಹಂತಕ್ಕೆ ತೀರ್ಮಾನ ಮಾಡಿದ್ದಾರೆ. ಸ್ವಾಗತ ಮಾಡ್ತೇವೆ. ನಾವು ಹಿಂದೆ ಕೂಡ ಸಂಶಯ ಪಟ್ಟಾಗಿ ಅದನ್ನ ಸಂಶಯವನ್ನ ಜನತೆ ಮುಂದೆ ಇಟ್ಟಿದ್ದೆವು. ಈಗ ಬಿಜೆಪಿ ಒಂದಲ್ಲ ಎರಡಾಗಿದೆ. ಸಂಘ ಪರಿವಾರದಿಂದ ಬಂದಂತ ಬಿಜೆಪಿಯವರು ಸಾತ್ವಿಕರಾಗಿದ್ದಾರೆ, ಅವರು ಈ ದೇಶದ ಬಗ್ಗೆ ಕಾಳಜಿ ಹೊಂದಿದ್ದಾರೆ. ಆದ್ರೆ ಮೋದಿ ಅಂಡ್ ಟೀಮ್ ಏನಿದ್ದಾರೆ ಆ ಬಿಜೆಪಿ ಮಾತ್ರ ಅದನ್ನ ಸಮರ್ಥನೆ ಮಾಡ್ಕೊಂಡು ಬರ್ತಾ ಇತ್ತು. ಭಾರತೀಯ ಕಿಸಾನ್ ಸಂಘ ಆಗ್ಲಿ RSS ಆಗ್ಲಿ ಇಲ್ಲಿಯ ತನಕ ಈ ಮಸೂದೆಗಳ ಪರ ಮಾತಾಡ್ಲಿಲ್ಲ. ಮಸೂದೆ ಸರಿ ಅಂತ ಒಪ್ಕೊಳ್ಳಿಲ್ಲ, ಹೇಳಲಿಲ್ಲ, ಯಾವ ಕಡೆ ಹೇಳಿಕೆ ಕೊಡ್ಲಿಲ್ಲ. ಆದ್ರೆ ಅದರ ಸರ್ಸಂಘ ಚಾಲಕರು ಒಂದು ಕಿವಿ ಮಾತು ಹೇಳಿದ್ರು, ಸಮಸ್ಯೆಯನ್ನ ಆದಷ್ಟು ಬೇಗ ಮುಗಿಸ್ಬೇಕು, ರೈತರ ಜೊತೆ ಮಾತುಕತೆ ಮಾಡಬೇಕು ಅಂತ. ಈಗ ಇಡೀ ದೇಶಕ್ಕೆ ಸ್ಪಷ್ಟ ಆಗ್ತಾ ಇದೆ, ಏನು ಭಾರತೀಯ ಕಿಸಾನ್ ಸಂಘ ಇವತ್ತು ಮತ್ತೆ ಸರ್ಕಾರದ ಮುಂದೆ ಚಳುವಳಿಗೆ ತಯಾರಾಗ್ತದೆ ಅಂತ ಆದ್ರೆ ಬಿಜೆಪಿ ಒಂದಲ್ಲ ಎರಡಾಗಿದೆ. ಮೂಲ ಬಿಜೆಪಿ ಬೇರೆ, ಮೋದಿ ಅಂಡ್ ಪಟಲಾಂ ಬೇರೆ ಅಂತ ಹೇಳುವಂಥದ್ದು ಸ್ಪಷ್ಟ ಆಗಿದೆ. ಆದ್ರಿಂದ ನಾನು ಭಾರತೀಯ ಕಿಸಾನ್ ಸಂಘಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಅವರು ಕೂಡ ಚಳುವಳಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗಿಯಾಗಬೇಕು. ಈ ದೇಶದ ಏನು ಆಹಾರ ಸಾರ್ವಭೌಮತೆ, ಕೃಷಿ ಮತ್ತು ಪರಂಪರೆಯನ್ನು ಉಳಿಸಲಿಕ್ಕೆ ಇನ್ನಷ್ಟು ಗಟ್ಟಿಯಾಗಿ ಚಳುವಳಿಯಲ್ಲಿ ಭಾಗವಹಿಸಬೇಕು ಅಂತ ಅವರು ಸ್ವಾಗತ ಮಾಡ್ತಾರೆ. ಮತ್ತೆ ಎಸ್, ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಬಿಜೆಪಿಯ ಒಂದಷ್ಟು ಜನ ಅಥವಾ ಏನು RSS ಒಲವಿನ ಒಂದಷ್ಟು ಜನ ಕೂಡ ಇವತ್ತಿಗೆ ನೀವು ಅಂದ್ರೆ ರೈತರು ದಿಲ್ಲಿಯಲ್ಲಿ ಮಾಡ್ತಾ ಇದ್ದಂತ ಪ್ರತಿಭಟನೆ ಎಸ್ ಅದೊಂದು ನ್ಯಾಯವಾದ ಕಾರಣಕ್ಕಾಗಿ ಮಾಡ್ತಾ ಇದ್ದ ಪ್ರತಿಭಟನೆ ಅಂತ ಅದನ್ನು ಒಪ್ಪಿಕೊಂಡಂತಾಗ್ಲಿಲ್ವಾ? ಹೌದು, ಖಂಡಿತವಾಗಿ. ಸೊ ಹಾಗಾಗಿ ನಾವು ಇತ್ತೀಚೆಗೆ ಅಥವಾ ಕಳೆದ ವರ್ಷ ಕೂಡ ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೆವು, ಕೇಳಿದ್ದೆವು, ಕೇಂದ್ರದ ಪ್ರತಿನಿಧಿಗಳು ಮಾತನಾಡುವಂಥದ್ದು, ನಾವು ಎಲ್ಲ ಸೌಕರ್ಯ ವ್ಯವಸ್ಥೆ ಮಾಡಿದ್ದೇವೆ, ಎಲ್ಲ ಬೆಂಬಲ ಕೊಟ್ಟಿದ್ದೇವೆ, ಕಾನೂನು ರೈತರ ಪರವಾಗಿದೆ ಅಂತ. ಮತ್ತು ವೆರಿ ಇಂಪಾರ್ಟೆಂಟ್, ನಮ್ಮ ಶೋಭಾ ಕರಂದ್ಲಾಜೆಯವರನ್ನು ಸೇರಿಸಿಕೊಂಡು ದಿಲ್ಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇರುವವರು ಅವರು ರೈತರು ಅಲ್ಲ, ಅವರು ಅಸಲಿ ರೈತರೇ ಅಲ್ಲ, ಅವರು ನಕಲಿ ಅಂತ ಶೋಭಾ ಕರಂದ್ಲಾಜೆಯಿಂದ ಹಿಡಿದು ಅನೇಕ ಮಂದಿ ಬಿಜೆಪಿಯ ಧುರೀಣರು ಹೇಳಿಕೆ ಕೊಟ್ಟಿದ್ದರು. ಈಗ ಅವರ ಹೇಳಿಕೆಯನ್ನು ಏನ್ ಮಾಡೋದು? ಇಲ್ಲ, ಈಗ ಸ್ಪಷ್ಟ ಆಯ್ತು. ಈ ದೇಶ ಮತ್ತು ಕೃಷಿ ಸಂಸ್ಕೃತಿಯ ಬಗ್ಗೆ ಏನ್ ಇವತ್ತು ಒಲವಿರ್ತಕ್ಕಂಥವ್ರು ಚಳವಳಿಗೆ ಮುಂದೆ ಬರ್ತಾ ಇದ್ದಾರೆ. ಅವರು ಅಸಲಿಗಳು, ಇವರು ನಕಲಿಗಳು, ಇವರು RSS ಮೂಲದಿಂದ ಬಂದವರಲ್ಲ ಅಂತ ಅನಿಸ್ತದೆ. ಇವರು ಮೋದಿ ಅಂಡ್ ಪಟ್ಲಾಂ ಸೇರಿದ ತಕ್ಷಣ ರೈತರೆಲ್ಲ ಅವರಿಗೆ ಆ ರೀತಿ ಕಾಣ್ತಾರೆ, ದಲ್ಲಾಳಿಗಳ ರೀತಿಯಲ್ಲಿ. ಈ ದೇಶದ ಪ್ರಪಂಚ ಕಂಡಂತ ಮತ್ತು ಈ ದೇಶ ಕಂಡಂತ ಅತಿ ದೊಡ್ಡ ದಳ್ಳಾಳಿ ಅಂತ ಹೇಳಿದ್ರೆ ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಸಂಪತ್ತನ್ನ ಇವತ್ತು ಪರಾಭಾರೆ ಮಾಡ್ಲಿಕ್ಕೆ ದಲ್ಲಾಳಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರು ಅಸಲಿ ದೇಶಭಕ್ತರೋ ನಕಲಿ ದೇಶಭಕ್ತರೋ ಅಂತ ಹೇಳುವಂಥದ್ದು ದೇಶದ ಜನತೆ ತೀರ್ಮಾನ ಮಾಡ್ಬೇಕು. ಈಗ ಇದು ರವಿಕಿರಣ್ ಅವರೇ ಹೇಳಿ ಸರ್. ಈಗ BKS ಅದೇ ಯಾವುದು ಭಾರತೀಯ ಕಿಸಾನ್ ಸಂಘಟನೆ ಏನು ಬಿಜೆಪಿಯ ಅಂಗಸಂಸ್ಥೆ ಅಥವಾ RSS ಅಂಗಸಂಸ್ಥೆ ಈ ಪ್ರತಿಭಟನೆಯ ಜೊತೆಗೆ ಸೇರಿಕೊಂಡರೆ ಒಟ್ಟು ಈಗ ರೈತರು ನಡೆಸ್ತಾ ಇರುವಂತಹ ಪ್ರತಿಭಟನೆಗೆ ಮತ್ತಷ್ಟು ಬಲ ಬಂದಂತೆ ಆಗುತ್ತೆ ಅಂತ ನೀವು ಹೇಳ್ತೀರಾ ಅಥವಾ ಏನಂತ ನೀವು ಅದನ್ನು ವಿಶ್ಲೇಷಣೆ ಮಾಡಬಹುದು? ಈಗಲಾದ್ರೂ ಭಾರತೀಯ ಕಿಸಾನ್ ಸಂಘ ಮುಂಚೂಣಿಗೆ ಬಂತಲ್ಲ ಅಂತ ಹೇಳುವಂತ ಸಂತೋಷ ಪಡ್ತಾ ಇದ್ದೇನೆ. ಅವರ ಜೊತೆ ಇನ್ನಷ್ಟು ನಾವು ಚರ್ಚೆ ಮಾಡಬೇಕಾಗಿದೆ. ಅವರು
ಸಂಪೂರ್ಣವಾಗಿ ಈ ಕಾಯ್ದೆನ ವಾಪಸ್ ತಗೊಳ್ಳುವಂತ ತೀರ್ಮಾನದಲ್ಲಿದ್ದಾರೋ ಹ್ಮ್ ಇಲ್ಲ ಅದರಲ್ಲಿ ವ್ಯತ್ಯಾಸ ಮಾಡ್ಬೇಕಾದಂತ ತೀರ್ಮಾನದಲ್ಲಿದ್ದಾರೋ ಗೊತ್ತಿಲ್ಲ. ಹ್ಮ್ ಅದು ಕ್ಲಾರಿಫೈ ಆಗ್ಬೇಕಾಗಿದೆ. ಹ್ಮ್ ಹ್ಮ್ ಅವರು ಈ ಮಸೂದೆ ವಾಪಸ್ ತೆಗಿಬೇಕು ಅಂತ ಹೇಳುವಂತ ಚಳವಳಿ ಮಾಡೋದಿದ್ರೆ ಖಂಡಿತವಾಗಿಯೂ ಜೊತೆಯಲ್ಲಿ ಚಳವಳಿ ಮಾಡೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ. ಎಸ್ ಥ್ಯಾಂಕ್ ಯು.